ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕನ್ನಡ ಭವನದಲ್ಲಿ 12ನೇ ತಾರೀಕು ಇದೇ ತಿಂಗಳ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಅಲ್ಲಂಪ್ರಭು ಸಂಸ್ಥಾನ ಮಠ ಕನಸನಹಳ್ಳಿ ತಾಲೂಕು ಶಾಬಾದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದು ವಿಶೇಷವಾಗಿರತಕ್ಕಂಥ ವಿಚಾರ ಸಂಕಿರಣ ಕಾರ್ಯಕ್ರಮ, ಸಾಧಕರಿಗೆ ಪ್ರಶಸ್ತಿ ಕಾರ್ಯಕ್ರಮ ಹಾಗೂ ಜನಜಾಗೃತಿ ಯಾತ್ರೆ ಮತ್ತು ಮನಸಾಕ್ಷಿ ಅನ್ನುವಂಥ 2 ಗ್ರಂಥಗಳ ಬಿಡುಗಡೆ ಸಮಾರಂಭ ಇರುವುದು ಅತ್ಯಂತ ಹಿಂದುಳಿದಂಥ ಒಂದು ಸಮುದಾಯ ಕೂಲಿ ಸಮಾಜವಾಗಿದ್ದು, ಇಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಮಾಜವನ್ನು ಶ್ರೀಮಂತಗೊಳಿಸಲಿ ಅನ್ನುವಂಥ ದೃಷ್ಟಿಕೋನವನ್ನಿಟ್ಟುಕೊಂಡು ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತವರು ಅದ್ಭುತವಾದ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಸ್ ಕೆ ಮೇಲ್ಕರ್ ಅವರು ಸಾಹಿತಿಗಳು ಮತ್ತು ಸಾಕಷ್ಟು ಸಾಧನೆ ಮಾಡಿದವರು ಆಗಿದ್ದುಕೊಂಡು ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಸುಮಾರು 10 ಗ್ರಂಥಗಳು ಬರೆದಿದ್ದಾರೆ, ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಗ್ರಂಥಗಳಿದ್ದಾಗ ಮಾತ್ರ, ಸಾಹಿತ್ಯ ಇದ್ದಾಗ ಮಾತ್ರ ಅದು ಉದ್ದೇಶ ಏನಪ್ಪ ಅಂದರೆ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಇದೇ ತಿಂಗಳು 12ನೇ ತಾರೀಕಿನಂದು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ಬಿರುಗುಡಿಯವರ ನೇತೃತ್ವದಲ್ಲಿ ದೇಶದ ಎಲ್ಲ ಸಮಸ್ತ ದೇಶ ಬಾಂಧವರ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದ್ದು, ಈ ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ 11 ಜನವರಿ 2025ರಂದು ಬೆಳಿಗ್ಗೆ 11:30 ಗಂಟೆಗೆ ಆಳಂದ ತಾಲೂಕಿನ ಲಾಡ್ ಚಿಂಚೋಳಿ ವಕ್ತರಿ ರಿಬ್ಬನ್ಪಳ್ಳಿ ಹೈವೇಗೆ ಹಂಚಿಕೊಂಡಿರುವ ಕೇಂದ್ರೀಯ ವಿಶ್ವವಿದ್ಯಾಲಯ ಹತ್ತಿರವಿರುವಂತ ಲಾಡ್ ಚಿಂಚೋಳಿಯ ಭಾರತ ಮಾತಾ ದೇವಸ್ಥಾನದಿಂದ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ದೇಶ ಬಾಂಧವರು ಅಲ್ಲಿ ಬಂದು ಸೇರ್ತಾರೆ. ಅವತ್ತಿನ ದಿವಸ 11:30 ಗಂಟೆಗೆ ದೇಶದ ಮಹಾನ್ ನಾಯಕರ ಭವ್ಯ ಭಾವಚಿತ್ರ, ಸ್ವತಂತ್ರ ವೀರ ಹೋರಾಟಗಾರರ ಭವ್ಯ ಭಾವಚಿತ್ರದ ಒಂದು ಮೆರವಣಿಗೆ ಮಾಡೋದ್ರ ಮೂಲಕ ಇಲ್ಲಿಂದ ಶ್ರೀಶೈಲದವರೆಗೆ ಹಾಗೂ ಆ ಮೆರವಣಿಗೆಯೊಂದಿಗೆ ಆ ಒಂದು ಮಹಾನ್ ಪುರುಷರ, ಮಹಾನ್ ನಾಯಕರ ತತ್ವ ಸಿದ್ಧಾಂತಗಳನ್ನು ಸಾರುತ್ತಾ, ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಎಲ್ಲಾ ಮಹಾನ್ ನಾಯಕರು, ಸ್ವತಂತ್ರ ವೀರ ಹೋರಾಟಗಾರರನ್ನು ನಾವು ಒಂದು ಜಾತಿ, ಒಂದು ಧರ್ಮ, ಒಂದು ಸಮಾಜಕ್ಕೆ ಸೀಮಿತ ಮಾಡಬಾರದು. ಅವರೆಲ್ಲ ಈ ದೇಶದ ದೊಡ್ಡ ಆಸ್ತಿ, ಈ ದೇಶಕ್ಕೆ ಸ್ಫೂರ್ತಿ, ಈ ದೇಶದ ಹೆಗ್ಗಳಿಕೆ ಎಂಬ ಭಾವನೆ ಸಮಸ್ತ ದೇಶ ಬಾಂಧವರಲ್ಲಿ ಮೂಡಿಸುತ್ತಾ ಇಲ್ಲಿಂದ ಅಲ್ಲಿಗೆ ಮೆರವಣಿಗೆ ಮೂಲಕ ತೆರಳಿ ಶ್ರೀಶೈಲದ ಈ ಒಂದು ದೇವಸ್ಥಾನದ ಹತ್ತಿರ ಇರುವ ವೀರಶೈವ ಅನ್ನ ಸಭಾಭವನದಲ್ಲಿ 12ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಸ್ವಾಮಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಮಾಡಿ ಬೇಕು ಎತ್ತಕ್ಕಾಗಿ ಹೋರಾಟ ಕರ್ನಾಟಕ ನವನಿರ್ಮಾಣ ಸೇನೆಗೆ ಬೇಕೇ ಬೇಕು ಹಂಪಿ
ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ಪಠ್ಯ ಪುಸ್ತಕ ಕೊಡಿ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಹಂಪಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಮಾಡಿ ಗಾಂಜಾ ಸೇರ್ತಾನು ಬರೆದ್ರೆ ಕಣ್ಣು ಇದಾಗತ್ತೆ ಅದಾಗತ್ತೆ ಅಂತ ಸಂಜೆ ಬಿಟ್ರಿ ಅವ್ರನ್ನ ಮತ್ತೆ ಹೆಂಗಸರಿಗೆಲ್ಲ ವಾರ್ನಿಂಗ್ ಮಾಡೋಕಂದ್ರೆ ಈ ಮನಿ ಎಲ್ಲ ನಾ ತೊಗೊಂಡ್ ಏನ್ ಮಾಡ್ತೀವಿ ಅಂತ ಹೇಳ್ತಾನ್ರಿ ನಮ್ಗೆ ಧಮಕಿ ಕೊಟ್ಟೋಕಂದ್ರ ಗಾಂಜಾ ಸೇರ್ತಾರೆ ಅಲ್ಲಿ ಗುರುವಾರಪೇಟೆಗೆಲ್ಲ ಗಾಂಜಾ ಗಿರೇಕದವ್ರು ಸರ್ ಇದು ಪೊಲೀಸರು ಯಾರು ಏನ್ ಕ್ರಮ ತಗೊಳ್ರಿ ಇದಕ್ಕೆಲ್ಲ ಹೋಗ್ ಕೊಟ್ಟೇವ್ರಿ ಕೊಟ್ಟು ಅವ್ರ ಸಂಜೆ ಬಿಟ್ಟಾರ ಮತ್ತೆ ನಾವೇನ್ ಹೋಗಿಲ್ರಿ ಸರ್ ಆಕ್ಷನ್ ಬಡದ್ರು ನಮ್ ಮುಂದೆ 4 ಬಡದ್ರು ಸಂಜೆ ಮತ್ ಬಿಟ್ಬಿಟ್ರಿ ಅವ್ರನ್ನ ಅಂದ್ರೆ ಸರ್ ಎಲ್ಲ ಗಾಂಜಾ ತೊಗೊಂಡವ್ರ ಎಲ್ಲ ಗಾಂಜಾ ತಗೊಂಡ್ರ ಅದ್ರಿ ಅಲ್ಲಿ ಹತ್ರ ಗಾಂಜಾ ನೆಗಾತಿದ್ರು ನಮ್ದು ಸರ್ ಎಷ್ಟು ದಿನಗಳಿಂದ ಐತ್ರಿ ಸರ್ ಅಲ್ಲಿ ಭಾಳ ವರ್ಷ ಆತ್ರಿ ಗಾಂಜಾ ನೆಗಾತ ಅಲ್ಲಿ ವ್ಯವಹಾರ ಹಾ ಗೋಕಾಗ ಎಲ್ಲಿ ಸರ್ ಅದ ಗುರುವಾರ ಬಿಡ್ರಿ ಕೊಳಗನ ಗುಡಿ ಅಂತ ಅದಲ್ಲಿ ಎಲ್ರಿ ಎಲ್ಲಾರು ಗೊರ್ತಿ ಪೊಲೀಸರಿಗೆ ಎಲ್ಲಾರು ಗೊರ್ಸೈತ್ರಿ ಅವ್ರು ಎಲ್ಲಿ ಅದ ದರ್ಗಾ ಒಂದ್ ಗುಡಿ ಐತ್ರಿ ಹಾಂ ಅಲ್ಲೂ ನಡೀತೈತ್ರಿ ಬಾಂಡೆ ಎಲ್ಲ ಸಾಮಾನು ತುಡು ಮಾಡುದು ಅಲ್ಲಿ ದರ್ಗಾ ಗುಡಿ ಇಟ್ಟು ಬಿಡುದು ಇಲ್ಲ ಹೇಳ್ರಿ ನಿಮ್ಮ ಹೆಸರು ಸರ್ ಪುಂಡಿಪುರ ಇದೆ ಈಗ ಜಸ್ಟ್ ಅಂದ್ರೆ ಮುಂಬೈದಿಂದ ನಾ ಈಗ ಜಸ್ಟ್ ಇವತ್ತು ಬಂದ್ರಿ ಇವತ್ತು ಬಂದು ಬಾಗಲ ತೆಗೆದು ನೋಡ್ಬಿಡು ನನ್ನ ಅಡುಗೆ ಸಾಮಾನು ಎಲ್ಲ ಏನೂ ಇಲ್ಲ ಇಲ್ರಿ ಎಲ್ಲ ಖಾಲಿ ಮಾಡಿಬಿಟ್ಟಾರೆ ಆಮೇಲೆ ಇಲ್ಲಿ ಬಂದು ನಮ್ಮ ಆಜು ಬಾಜುದವ್ರು ಎಲ್ಲ ಕೇಳಿ ಇವ್ರು ಅಂದರು ಇಲ್ಲ ಏನಿಲ್ಲ ಅವಾಗ ಬರತ್ತಿರ್ತಾರೆ ಆದರೆ ನಮ್ಗೆ ಅಷ್ಟೊಂದು ಗುರ್ತಾಗಲಿಲ್ಲ ಅಂತ ಅಂದ್ರೆ ಆದರೆ ಯಾವಾಗ ಆಗೈತೆ ನನಗಂತೆ ಅದು ಗೊತ್ತಿಲ್ಲ ಆ ತಾರೀಕು ಗೊತ್ತಿಲ್ಲ ಇವತ್ತು ಜಸ್ಟ್ ಮುಂಬೈದಿಂದ ಬಂದು ಗಾಡಿ ಇಳಿದ ಬಾಗಲ ತೆಗಿಬಿಡ ಈ ಸ್ಟೋರಿ ಆಗೈತೆ ನೋಡ್ರಿ ನಮ್ಮ ಈ ಒಳಗ್ರಿ ಇವು ಬಾಂಡೆ ಸಾಮಾನು ಒಂದು ಒಳ್ಳೆ ಬಾಂಡೆ ಅಂದ್ರೂ ಇಲ್ಲ ತೆಮ್ಮಿಗಳ ಆಮೇಲೆ ತಾಟ ಬೋಗಾಣಿ ಹಂಡೆ ಮತ್ತು ಇಸ್ತ್ರಿ ಕಲ್ರಿ ಮತ್ತು ಹಾಸಿಗೆನೂ ಒಂದು ತೊಡೆ ಹೋದಾರ್ರಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.